ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಕೃತಿ. ನಾನು ಕರ್ನಾಟಕದವಳು. ನಾನು MSc ಮಾಡ್ತಾ ಇರೋದು ಪಂಜಾಬ್ರಾವ್ ದೇಶಮುಖ್ ಕೃಷಿ ವಿದ್ಯಾಪೀಠ ಮಹಾರಾಷ್ಟ್ರ ಅಕೋಲಾದಲ್ಲಿ. ಫಸ್ಟ್ ಟ್ರೈನಿಂಗು ನಾನು ಎಕ್ಸ್ಟೆನ್ಷನ್ ಅಂದರೆ ಒಂದು ಸಬ್ಜೆಕ್ಟ್ನಿಂದ ತೊಗೊಂಡ್ಮೇಲೆ ನಾನು ಇಲ್ಲಿಗೆ ಬಂದಿರೋದು. ಇದು ನನಗೆ ಬೈ ಚಾನ್ಸ್ ಆಗಿ ನಾನು ಈ ಸಬ್ಜೆಕ್ಟ್ಗೆ ಸೇರಿಕೊಂಡಿದ್ದು. PhD ಮಾಡಬೇಕು ಮಾಡಬಾರ್ದು ತುಂಬ ಕನ್ಫ್ಯೂಷನಲ್ಲಿ ಈ ಸಬ್ಜೆಕ್ಟ್ಗೆ ಬಂದಿದ್ದು. ಇವಾಗ ಏನು ಅನ್ನಿಸ್ತಿದೆ ಅಂತಂದರೆ ಬೈ ಚಾಯ್ಸ್ ಆಗಿ ನಾನು PhD ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಗೌರ್ಮೆಂಟ್ ಜಾಬ್ಸ್ನ ಬಿಟ್ಟು ಇಷ್ಟೊಂದೆಲ್ಲ ಆಪರ್ಚುನಿಟೀಸ್ ಇರುತ್ತೆ ಅಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಇಷ್ಟೊಂದು ವೇರಿಯಬಲಿ ಎಲ್ಲನೂ ನಾವು ತಿಳ್ಕೊಬೋದು ಅಂತ ಗೊತ್ತಾಗಿದ್ದು ಇಲ್ಲಿಗೆ ಬಂದಮೇಲೆ. ಮತ್ತು ಒಂದು ಸಬ್ಜೆಕ್ಟ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ, ಎಕ್ಸ್ಟೆನ್ಷನ್ಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಗೊತ್ತಾಗಿದ್ದೆ ಇಲ್ಲಿಗೆ ಬಂದಮೇಲೆ. ನಮಗೆಲ್ಲ ಒಂದು ಸಬ್ಜೆಕ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅದು ಪ್ರಾಕ್ಟಿಕಲ್ ಆಗಿ ಸಿಕ್ಕಾಗ್ಲೇ ನಮಗೆ ಗೊತ್ತಾಗೋದು. ಈ ಸಬ್ಜೆಕ್ಟ್ನಲ್ಲಿ ಏನಪ್ಪ ಪ್ರಾಕ್ಟಿಕಲ್ ಮಾಡ್ತಾರೆ ಅಂತ ನಾವೆಲ್ಲ ಯೋಚನೆ ಮಾಡಿದಾಗ, ಈ ಥರ ಒಂದು ಗ್ರೂಪ್ ಆ್ಯಕ್ಟಿವಿಟೀಸು ಪ್ರತಿಯೊಂದನ್ನು ಮಾಡಿದಾಗ ಪ್ರತಿಯೊಬ್ಬರೂ ಅವ್ರವ್ರ ವ್ಯಕ್ತಿತ್ವವನ್ನು ಅವರು ವ್ಯಕ್ತಪಡಿಸ್ತಾರೆ. ಅವ್ರಿಗೆ ಏನು ತಿಳಿಯುತ್ತೋ ಅದನ್ನು ಹೇಳ್ತಾರೆ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಲಾಸ್ಟಲ್ಲಿ ಹೇಳೋದೇನಪ್ಪ ಅಂತಂದರೆ ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಇಷ್ಟಪಟ್ಟು ಬರ್ತಿದ್ದೀವೋ ಅಥವಾ ಬೈ ಚಾನ್ಸ್ ಆಗಿ ಬರ್ತಿದ್ದೀವೋ ಎಲ್ಲದನ್ನು ಇಷ್ಟಪಟ್ಟು ಮಾಡಿದಾಗ ಅದಕ್ಕೊಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಧನ್ಯವಾದ.